सारा कुछ खत्म है, नुकसान है पूरा। ನಿನ್ನೆ ರಾತ್ರಿ ನಮ್ಮ ಸಮಯದ ಪ್ರಕಾರ 1 ಗಂಟೆ 44 ನಿಮಿಷ, ಪಾಕಿಸ್ತಾನದ ಸಮಯದ ಪ್ರಕಾರ 1 ಗಂಟೆ 14 ನಿಮಿಷಕ್ಕೆ ಪಾಕಿಸ್ತಾನದ 9 ಸ್ಥಳಗಳ ಮೇಲೆ, ಅಂದ್ರೆ ಪ್ರಾಪರ್ ಪಾಕಿಸ್ತಾನದ 3 ಕಡೆ 4 ಕಡೆ ಮತ್ತೆ ಪಾಕ್ ಆಕ್ಯುಪೈಡ್ ಜಮ್ಮು ಅಂಡ್ ಕಾಶ್ಮೀರ್ನಲ್ಲಿ 5 ಕಡೆ ನಮ್ಮ ಮಿಸೈಲ್ ದಾಳಿ ನಡೆದಿದೆ. ಒಂದು ಚಿಟಿಕೆ ಸಿಂಧೂರದ ಮೌಲ್ಯ ಏನು ಅಂತ ಪಾಕಿಸ್ತಾನಕ್ಕೆ ಅರ್ಥ ಆಗಿದೆ. ಇದು ನಾವು ಈಗ ಬಗ್ಗೆ ಇಂಟರ್ನ್ಯಾಷನಲ್ ಕಮ್ಯುನಿಟಿಯ ರೆಸ್ಪಾನ್ಸ್ಗೂ ಮೊದಲು ನಾವು ಪಾಕಿಸ್ತಾನದ್ದೇ ರೆಸ್ಪಾನ್ಸ್ ನಾವು ಒಂದೆರಡು ಮಾತು ಹೇಳಿಬಿಡೋಣ ಪ್ರಾರಂಭದಲ್ಲಿ. ನೋಡಿ, ಹಿಂದೆ ಉರಿ ಏರ್ ಸ್ಟ್ರೈಕ್, ಉರಿ ಸರ್ಜಿಕಲ್ ಸ್ಟ್ರೈಕ್ ಆದಾಗ, ಬಾಲಾಕೋಟ್ ಏರ್ ಸ್ಟ್ರೈಕ್ ಆದಾಗ ಅದನ್ನ ನಡೆದಕ್ಕೆ ಪುರಾವೆ ತೋರಿಸಿ ಅಂತ ಪಾಕಿಸ್ತಾನ ಇರಲಿ, ಕೇಳಿದವರು ನಮ್ಮಲ್ಲೇ ಇದ್ರು, ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಇದ್ರು. ಆದರೆ ಈ ರಾತ್ರಿ ನಡೆದಂತ ಈ ಮಿಸೈಲ್ ದಾಳಿಯ ಮತ್ತೆ ಡ್ರೋನ್, ಕಾಮಿಕಾಜೆ ಡ್ರೋನ್ ದಾಳಿಯ ಬಗ್ಗೆ ಪಾಕಿಸ್ತಾನದಿಂದಲೇ ನಮಗೆ ಪುರಾವೆಗಳು ಸಿಗ್ತಾ ಇವೆ. ಅಲ್ಲಿಯ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಅತಾವುಲ್ಲಾ ತರಾ ಸ್ಕೈ ನ್ಯೂಸ್ಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಈ ಒಂದು ಬೆಳಿಗ್ಗೆ 7 ಗಂಟೆಗೆ ವಿದೇಶಿ ಪತ್ರಕರ್ತರನ್ನ ಕರ್ಕೊಂಡು ಅಲ್ಲಿಗೆಲ್ಲ ಹೋಗೋದಾಗಿ ಸಹ ಅವರು ಹೇಳಿದ್ದಾರೆ. ಅಂದ್ರೆ ಹೋಗಾಗಿದೆ ಅಂತ ನಾವು ತಿಳ್ಕೊಳ್ಳೋಣ. ಓಕೆ, ಮತ್ತೆ ಬಹವಾಲ್ಪುರದ ಮೇಲೆ ನಡೆದಂತ ಆ ಒಂದು ಮಿಸೈಲ್ ದಾಳಿ ಇದೆಯಲ್ಲ, ಅದರ ಬಗ್ಗೆ ಪಾಕಿಸ್ತಾನದ 2 ವ್ಯಕ್ತಿಗಳೇ ತಮ್ಮ ಕಾರ್ನೊಳಗೆ ಕೂತ್ಕೊಂಡು ತೆಗೆದಂತ ವಿಡಿಯೋ ಇದೆ, ಅದರ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಅಲ್ಲಿ 2 ಧಮಾಕಗಳ ಚಿತ್ರಣ ಆ ವಿಡಿಯೋ ಸ್ಪಷ್ಟವಾಗಿ ದಾಖಲಾಗಿದೆ. ಅಲ್ಲಿ अगर उन्होंने 4 की याद करेंगे, डेरा मस्ती खाली करवा ली भाई। हाँ देखना वाम कैसे आ रही है वहां से। अभी वीडियो कैच होगी नहीं होगी। ಅವರಿಬ್ರು ಮಾತಾಡೋದನ್ನ ನಾವು ಕೇಳಿದ್ರೆ ಅವ್ರಿಗೆ ಆ ಬಹವಾಲ್ಪುರದ ಆ ಮಸೀದಿ ಮೇಲೆ ಬಿದ್ದಂತ, ಅಂದ್ರೆ ಮದ್ರಾಸಾ ಮೇಲೆ ಬಿದ್ದಂತ ಆ ಒಂದು ನಡೆದಂತ ದಾಳಿಯ ಬಗ್ಗೆ ಚಿಂತೆ ಇಲ್ಲ. ಬದಲಾಗಿ ಅದು ತಮ್ಮ ವಿಡಿಯೋದಲ್ಲಿ ಸರಿ ಆಯ್ತಾ ಇಲ್ವಾ ಅನ್ನೋ ಯೋಚನೆ ಇತ್ತು ಅನ್ನೋ ರೀತಿ ಅವರ ಮಾತುಗಳೆಲ್ಲ ನಮಗೆ ಕೇಳಿಸ್ತಾ ಇದೆ. ಓಕೆ, ರೈಟ್. ಸೊ ಇದು ಅಂದ್ರೆ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್, ಈವನ್ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ನಾವು ರಿಟೈಲೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಪಾಕಿಸ್ತಾನದಿಂದಲೇ ಪುರಾವೆಗಳು ಬರ್ತಾ ಇವೆ. ಬಹವಾಲ್ಪುರದ ಆಸ್ಪತ್ರೆಯಲ್ಲಿ ಅಲ್ಲಿ ನಡೆದ ದೃಶ್ಯಗಳೆಲ್ಲ ನಾವು ನೋಡಿದ್ದೀವಿ. ಹೀಗಾಗಿ ಯಾರು ಈಗ ಇದ್ರ ಬಗ್ಗೆ ಪುರಾವೆಗಳನ್ನ ಕೇಳೋದಿಲ್ಲ ಅಂತ ನಾವು ಅಂದ್ಕೊಳ್ಳೋಣ.